ಭಾಗದ ಅತಿರಥ ಮಹಾರಥ ಧೀಮಂತ ಸವಿತಾ ಸಮಾಜದ ದಿಗ್ಗಜರು ಅಂದ್ರೆ ತಪ್ಪಾಗಲಾರದು. ನಾನು ಕಂಡಂತೆ ಬಸವರಾಜ್ಯವ್ರ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಇದೆ. ನಮ್ಮ ಸಮಾಜದ ಗುರುಗಳನ್ನು ನಾನು ಈ ನೆಲೆಗೆ ಕರೆತಂದಾಗ ಅದ್ಭುತವಾಗಿ ಸ್ವಾಗತವನ್ನು ಮಾಡಿ ಸಮುದಾಯಕ್ಕೆ ಏನಾದರೂ ಕೊಡುಗೆ ಬೇಕು ಅಂತ ಮಿಡಿಯುವಂಥ ಹೃದಯವಂತ ನಮ್ಮ ಬಸವರಾಜ್ಯವರು. ಅದೇ ರೀತಿ ನಾನು ನಡೆದಾಡುವ ದೇವತೆ ಭವ್ಯ ತಾಯಮ್ಮನವರು, ಒಂದು ಶಕ್ತಿಪೀಠದ ಪೀಠಾಧ್ಯಕ್ಷರು. ಮುಂದಿನ ಪೀಳಿಗೆಗೆ ಏನಾಗಬೇಕಂತ ಈಗ ಗುರುಗಳ ಜೊತೆ ಚರ್ಚೆ ಮಾಡ್ತಾಯಿದ್ರು. ಒಂದು ಗೋಶಾಲೆಯನ್ನು ಮಾಡಿದ್ದಾರೆ. ನಮ್ಮ ಧರ್ಮ ಅಲ್ಲದೆ ಇಡೀ ಮನುಕುಲಕ್ಕೆ ಒಳಿತು ಮಾಡುವ ಪುಣ್ಯಕ್ಷೇತ್ರ ಗುಡೇಮಾರನಹಳ್ಳಿ ಶಕ್ತಿಪೀಠ. ಆ ಧರ್ಮದರ್ಶಿಗಳ ಅಮೃತ ಹಸ್ತದಿಂದ ಈ ಒಲುಮೆಯ ಬಂಧುಗಳಿಗೆ ಒಂದು ಪುಷ್ಪ ನಮನ. ಇದು ನನ್ನ ವೇದಿಕೆ ಕಾರ್ಯಕ್ರಮ. ಈ ಪುಷ್ಪ ನಮನವನ್ನು ಮಾಡುವ ಉದ್ದೇಶ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದು ದೈವ ಶಕ್ತಿ ಇದೆ. ಆ ಶಕ್ತಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ಬರಬೇಕು ಅಂದರೆ ಒಂದು ಉತ್ತಮ ಸ್ಥಾನದಲ್ಲಿ ಇರಬೇಕು, ಒಳ್ಳೆ ಎಜುಕೇಟೆಡ್ ಆಗಬೇಕು, ಆಗ ಆ ವ್ಯಕ್ತಿಗೆ ವ್ಯಕ್ತಿತ್ವ ಬರುತ್ತೆ. ಆ ಒಂದು ಕಾರ್ಯಕ್ರಮ ಎಲ್ಲ ಮನುಕುಲಕ್ಕೆ ನೀಡಬೇಕು, ಸಮಾಜಕ್ಕೆ ಒಳಿತಾಗಬೇಕು. ಈ ಮಹಾತಾಯಿ ನಡೆದಾಡುವ ದೇವತೆ ಆಶೀರ್ವಾದ ಇವ್ರಿಗೆಲ್ಲರಿಗೂ ಸಿಗಬೇಕು ಅಂತ ಹೇಳಿ ಅಮ್ಮನ ಪ್ರಾಣ ಅಂದರೆ ವೆಂಕಟೇಶ್ವರನ ದಿವ್ಯ ಸಾನ್ನಿಧ್ಯದಲ್ಲಿ ಇವರಿಗೊಂದು ಅಭಿನಂದನೆ ಪುಷ್ಪನವನ್ನು ತುಂಬುವುದರಿಂದ ಎಲ್ಲರಿಗೂ ಕಂಡ ಕನಸು ನನಸಾಗಲಿ, ಎಲ್ಲರಿಗೂ ಒಳಿತಾಗಲಿ. ಆದಷ್ಟು ಬೇಗ ಕಂಡಂತಹ ಕನಸು ನನಸಾಗಿ ಮತ್ತೆ ನಾವು ಈ ಕ್ಷೇತ್ರಕ್ಕೆ ಶೀಘ್ರವಾಗಿ ಬರೋದರ ಪ್ರಾರ್ಥನೆ ಮಾಡ್ತೇನೆ. ತಾವು ಏನು ಅಂದ್ಕೊಂಡಿದ್ದೀರಾ ಆ ಹೆಜ್ಜೆಗೆ ನಾನು ನಿಮ್ಮೊಟ್ಟಿಗೆ ಹೆಜ್ಜೆ ಹಾಕ್ತೇನೆ. ಒಳ್ಳೆಯದಾಗಿ ಉತ್ತಮ ಸಮಾಜಕ್ಕಾಗಿ ಎಲ್ಲರೂ ಕೂಡ ತುಂಬ ಶ್ರಮ ಪಡ್ತಾ ಇದ್ದೀರಾ. ಸರ್ವರಿಗೂ ಸನ್ಮಾನಗಳನ್ನು ಭಗವಂತ ಉಂಟು ಮಾಡಿ.